ಈಗ ಅವರು ಮನೆಗೆ ಬಂದ ಕೂಡಲೇ ನಿಮ್ದೆಲ್ಲ ಪರಿಚಯ ಎಲ್ಲ ಗೊತ್ತಾಯ್ತಾ? ಮನೆ ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ರು? ತಾಯಿ ಅವ್ರದ್ದೆಲ್ಲ ಗುರುತ ಸಿಕ್ಕಿತ್ತಾ ಅಂತ? ಮನೆಯಲ್ಲಿ ಅಂದರೆ ಅಣ್ಣ, ತಾಯಿ, ಮತ್ತು ಅಣ್ಣ ಬೇರೆ ಮನೆಯಲ್ಲಿದ್ದಾನೆ. ನಮ್ಮ ಕರ್ಕೊಂಡು ಬರಲಿಕ್ಕೆ ಅಣ್ಣನೇ ಹೋಗಿದ್ದು ಮೂಡುಬಿದ್ರೆಗೆ. ನಮ್ಮ ಮನೆಯಲ್ಲಿ ತಾಯಿ ಮತ್ತು ನನ್ನ ವೈಫು ಮತ್ತು ಮಗ ಇದ್ದಾನೆ. ಅವರು ಅಂದರೆ ಅವರು ಇರಲಿಲ್ಲ ಇವನು ಹೋಗುವಾಗ. ನನಗೆ ಮತ್ತೆ ಎಲ್ಲ ಮದುವೆ ಆಗಿದ್ದು. ತಾಯಿಯದು ಗುರುತ ಸಿಕ್ಕಿತ್ತು, ಅಣ್ಣನದು ಮತ್ತು ತಾಯಿಯದು ಗುರುತ ಸಿಕ್ಕಿತ್ತು. ಹಾಗೆ ಎಷ್ಟು ಖುಷಿ ಆಯ್ತು ಅಂದರೆ 36 ವರ್ಷ ಹಿಂದೆ ನಿಮ್ಮ ಅಣ್ಣ ಚಂದ್ರಶೇಖರ್ ಅವರು ಹೋಗಿದ್ದು, ವಾಪಸ್ 36 ವರ್ಷದ ನಂತರ. ಅಂದರೆ ನೀವು ಅಂದ್ಕೊಂಡಿರಲಿಲ್ಲ ವಾಪಸ್ ಬರ್ತಾರೆ ಅಥವಾ ಜೀವಂತವಾಗಿದ್ದಾರೆ, ಎಲ್ಲಿದ್ದಾರೆ ಯಾವುದೂ ಕೂಡ ಗೊತ್ತಿರಲಿಲ್ಲ. ಸೊ ವಾಪಸ್ ನೋಡಿದಾಗ ನಿಮ್ಗೆ ಹೇಗೆ ಅನ್ನಿಸ್ತು? ನಾವು ಎನಿಸಿದ್ದೇವೆ ಇವ ಜೀವಂತವೇ ಇಲ್ಲ ಅಂತ ನಾವು ಎನಿಸಿದ್ದೇವೆ. ಆದರೂ ಸಿಕ್ಕಿದನಲ್ಲ, ನಮ್ಮೊಂದು ಎಲ್ಲರಿಗೂ ಹಿರಿಯವನಲ್ಲ, ಸಿಕ್ಕಿದನಲ್ಲ. ನಮಗಿಂತಲೂ ನಮ್ಮ ತಾಯಿಗೆ ತುಂಬ ಖುಷಿಯಾಗಿದೆ ಗೊತ್ತಾ. ನನ್ನ ಹಿರಿಯ ಮಗ ಸಿಕ್ಕಿದನಲ್ಲ, ನಾನು ಸಾಯುವ ಮೊದಲೊಮ್ಮೆ ನನ್ನನ್ನು ನೋಡಿ ಹೋದ ಅಲ್ಲ ಅಂತ ತುಂಬ ಖುಷಿಯಾಗಿದೆ. We at East Point Group of Institutions offer a wide range of courses that provide limitless opportunities, building skills over 2 decades. ಈಗ ನಿಮ್ಮ ಮನೆಯಲ್ಲಿ ಮಂತ್ರ ದೇವತೆ ದೈವ ಇರೋ ಎಷ್ಟು ವರ್ಷದಿಂದ ಆರಾಧನೆ ಅಂದರೆ ಹಿರಿಯರಿಂದಲೇ ಆರಾಧನೆ ಮಾಡ್ಕೊಂಡು ಬಂದಿರೋದು ಹೇಗೆ ಅಂತ? ನಮ್ಮ ತಂದೆಯವರು ಹಿರಿಯ ಅವರಿಂದಲೇ ಆರಾಧನೆ ಕೊಂಡು ಬಂದಿದ್ದು. ಹಾಗೆ ಮೊದಲು ಅಲ್ಲಿ ಚಿಕ್ಕ ಮನೆಯಲ್ಲಿದ್ದು ಅದನ್ನು ನಾವು ಹೊಸ ಮನೆ ಮಾಡುವಾಗ ಅಲ್ಲಿ ತಂದು ಅದನ್ನು ಗೃಹ ಪ್ರವೇಶ ಮಾಡಿ ಅದನ್ನೆಲ್ಲ ಇದು ಮಾಡಿ ನಾವು ಇಲ್ಲಿ ಈಗ ಆರಾಧಿಸಿಕೊಂಡು ಬರ್ತಾ ಇದ್ದೇವೆ ಹೊಸ ಮನೆಯಲ್ಲಿ. ಈಗ ಭಾರಿ ಚರ್ಚೆ ಆಗ್ತಿದೆ ಮಂತ್ರ ದೇವತೆಯ ಈ ಕಾರಣಿಕದ ಬಗ್ಗೆ. ಅಂದರೆ 36 ವರ್ಷ ಹಿಂದೆ ಮನೆ ಬಿಟ್ಟು ಹೋದವನು ವಾಪಸ್ ಮನೆಗೆ ಕರೆಸಿತ್ತಲ್ಲ ಎನ್ನುವಂಥ ಒಂದು ಚರ್ಚೆ ನಡೀತಾ ಇದೆ. ಅದೇ ದೈವ ನುಡಿ ಕೊಡ್ತದೆ, ನಾವು ಸಹ ಅದರೊಟ್ಟಿಗೆ ಸ್ವಲ್ಪ ಸೇರಿ ಪ್ರಯತ್ನ ಮಾಡಬೇಕು. ಈಗ ಕೆಲವರು ಇದ್ದಾರೆ ದೇವರಿಗೆ ಹರಕೆ ಹೊತ್ತು ಸುಮ್ಮನೆ ಕೂತ್ಕೊಳ್ಳೋದು, ದೈವ ಮಾಡ್ತದೆ ಅಂತ. ಹಾಗೆ ಮಾಡಬಾರ್ದು. ನಾವು ಸಹ ಸ್ವಲ್ಪ ಪ್ರಯತ್ನ ಬರಬೇಕು. ಅದರೊಟ್ಟಿಗೆ ನಾವು ಸಹ ಸೇರಿ ಸ್ವಲ್ಪ ಪ್ರಯತ್ನ ಬಂದರೆ ಖಂಡಿತ ದೈವ ಕೊಟ್ಟ ನುಡಿ ಫಲ ಸಿಗ್ತದೆ ನಮಗೆ. ಸಹಾಯ ಮಾಡ್ತದೆ ನಮಗೆ. ಈಗ ಬಂದಂತ ನಿಮ್ಮ ಅಣ್ಣ ಚಂದ್ರಶೇಖರ್ ಈಗ ಮನೆಯಲ್ಲಿದ್ದಾರೆ ಅಥವಾ ಎಲ್ಲಿದ್ದಾರೆ ಈಗ? ಅವರು ಬಂದು ಒಂದು 20 ದಿವಸ ಆಯ್ತಲ್ಲ. ಮೊನ್ನೆ ವಾಪಸ್ ನಾನು ಮೂಡುಬಿದ್ರೆಗೆ ಹೋಗಿ ಬಸ್ಸಲ್ಲಿ ಕೂತೋಸಿ ಬಿತ್ತೆ. ಈಗ ಅಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾನೆ ಹೋಟ್ಲಲ್ಲಿ. ಈಗ ಚೆನ್ನಾಗಿದ್ದಾನೆ. ಈಗ ಮೊದಲಿನ ಹಾಗೆ ಇಲ್ಲ, ಈಗ ಎಲ್ಲ ನೆನಪು ಬರ್ತದೆ. ಡೈಲಿ ಫೋನ್ ಮಾಡ್ತಾ ಇರ್ತಾನೆ, ಸಂಜೆ ರಾತ್ರಿ ತಾಯಿಗೆ, ನನಗೆ, ಅಣ್ಣನಿಗೆ ಎಲ್ಲ ಫೋನ್ ಮಾಡ್ತಾ ಇರ್ತಾನೆ. ವಾಪಸ್ ಊರಿಗೆ ಬರ್ತಾರಂತೆ. ಇನ್ನು 3 ತಿಂಗಳು ಇಲ್ಲದ್ರೆ 6 ತಿಂಗಳು ಬಿಟ್ಟು. ಅದು ಅವರ ಸಾಕಿದವರು ಹೇಳಿದ್ದಾರೆ, ನಿಮಗೆ ಏನಾದರೂ ಫಂಕ್ಷನ್ ಎಲ್ಲ ಏನಾದರೂ ಇದ್ದರೆ ಹೇಳಿ ಫೋನ್ ಮಾಡಿ, ನಾನು ಬಸ್ಸಲ್ಲಿ ಕೂತೊಳಿಸಿ ಬಿಡ್ತೇನೆ, ಕಲಿಸ್ತೇನೆ ಅಂತ ಹೇಳಿದರು. ಅವರು ತುಂಬ ಒಳ್ಳೆಯವರಿಂದ ಹಾಗೆ ಸಾಕಿದ್ರು. ಇಲ್ಲದ್ರೆ ಅವನು ಇಷ್ಟರವರೆಗೆ ನಮಗೆ ಕಣ್ಣಲ್ಲಿ ನೋಡಲಿಕ್ಕೆ ಇರಲಿಲ್ಲ ಅವನನ್ನು.